ಬೆಳ್ತಂಗಡಿಯ ಶಾಸಕರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹರೀಶ್ ಪೂಂಜಾ ಅವರು ಸವಿಸ್ತಾರವಾಗಿ ತಮಗೆ ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ವೇದಿಕೆಯಲ್ಲಿ ಇವತ್ತು ರಾಜಶೇಖರ್ ಅವರು ಹಾಗೂ ಶಿವಕುಮಾರ್ ಅವರು ಉಪಸ್ಥಿತರಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ನನ್ನ ಕ್ಷೇತ್ರದ, ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರು, ನಮ್ಮ ಎಲ್ಲರ ನಾಯಕರು ಡಾಕ್ಟರ್ ಕೆ ಸುಧಾಕರ್ ಸರ್ ಅವರು ಮತ್ತು ಎಲ್ಲ ನಮ್ಮ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲೆಗಿಂತ ವಿಶೇಷವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಸಮಸ್ತ ಕಾರ್ಯಕರ್ತ ಪದಾಧಿಕಾರಿ ಬಂಧುಗಳು, ಮಂಡಲದ ಅಧ್ಯಕ್ಷರುಗಳು, ಮಂಡಲದ ಪದಾಧಿಕಾರಿಗಳು, ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ರಾಜ್ಯದ ಪದಾಧಿಕಾರಿಗಳು ತಾವೆಲ್ಲ ನಮ್ಮ ಮುಂದೆ ಕೂತಿದ್ದೀರ. ಭಾರತೀಯ ಜನತಾ ಪಾರ್ಟಿ ಆಗ್ಬೋದು, ಸಂಘ ಆಗ್ಬೋದು, ಇವರ ಮುಖ್ಯ ಉದ್ದೇಶ ಇರುವಂತದ್ದು ಏನು ಅನ್ನೋದನ್ನ ನಮ್ಮ ಹರೀಶ್ ಅಣ್ಣವರು ನಮ್ಮೆಲ್ಲರಿಗೂ ಎಳೆಯಾಗಿ ವಿವಿಧ ರೀತಿಯಲ್ಲಿ ಎಕ್ಸಾಂಪಲ್ಸ್ ಅನ್ನ ಕೊಟ್ಟು ಅವರು ನಮಗೆ ತಿಳಿಸಿದ್ದಾರೆ. ಈ ಪ್ರಶಿಕ್ಷಣದ ಮುಖ್ಯ ಉದ್ದೇಶ ಇರುವಂತದ್ದು ವ್ಯಕ್ತಿ ನಿರ್ಮಾಣ, ವ್ಯಕ್ತಿಯನ್ನ ಸುಶಕ್ತಗೊಳಿಸಿ ಒಬ್ಬ ವ್ಯಕ್ತಿಯನ್ನ, ಒಬ್ಬ ಕಾರ್ಯಕರ್ತನನ್ನ ಶಕ್ತಿಯಾಗಿ ಮಾರ್ಪಾಡು ಮಾಡುವಂತ ಮುಖ್ಯ ಉದ್ದೇಶ ಈ ಪ್ರಶಿಕ್ಷಣ ವರ್ಗ. ನಮ್ಮೆಲ್ಲರಲ್ಲೂ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಪಾಸಿಟಿವ್ ನೆಗೆಟಿವ್ ಎರಡೂ ಇದ್ರೂ ಪಾಸಿಟಿವ್ ಅನ್ನ ಮಾತ್ರ ತಗೊಂಡು ಒಬ್ಬ ವ್ಯಕ್ತಿಯನ್ನ ಶಕ್ತಿಯಾಗಿ ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋಂಥ ಕೆಲವು ತಂತ್ರಗಾರಿಕೆಗಳನ್ನ, ಬೂತ್ ಕಾರ್ಯಗಳನ್ನ ನಮ್ಮ ಹರೀಶ್ ಅಣ್ಣವರು ಈಗಾಗಲೇ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ನಾನು ನೇರವಾಗಿ ಈ ಒಂದು ಪ್ರೆಸೆಂಟೇಶನ್ ಇದೆ, ಪ್ರೆಸೆಂಟೇಶನ್ ನಮ್ಮ ರಾಜ್ಯದ ಪ್ರಶಿಕ್ಷಣ ವರ್ಗದ ಮಹಾ ಅಭಿಯಾನದ ತಂಡದವರು ಈ ಪ್ರೆಸೆಂಟೇಶನ್ ಅನ್ನ ಮಾಡಿದ್ದಾರೆ. ಆ ಪ್ರೆಸೆಂಟೇಶನ್ ಅನ್ನ ಇದಾದ ನಂತರ ಎಲ್ಲ ಬೂದಿನ ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ವಾಟ್ಸ್ಆಪ್ ಮೂಲಕ ನಿಮ್ಗೆ ಆ ಪ್ರೆಸೆಂಟೇಶನ್ ಅನ್ನ ಕಳಿಸ್ಕೊಡುವಂಥದ್ದು ಮಾಡ್ತೀವಿ. ಆಗ್ಲೇ ಹರೀಶ್ ಅಣ್ಣವ್ರು ಹೇಳಿದಂಗೆ ಇದೊಂದು ಬೂತ್ ಕಾರ್ಯ ಇರೋದ್ರಿಂದ ಬೂತ್ ಅಲ್ಲಿ ನಾನು ಕಾರ್ಯ ಮಾಡ್ತೀನಿ, ನಮ್ಮ ಹರೀಶ್ ಅಣ್ಣವರು ಮಾಡ್ತಾರೆ. ನಮ್ಮೆಲ್ಲರಿಗಿಂತ ಹೆಚ್ಚಿನ ಅನುಭವಸ್ಥರು, ವಿಶೇಷವಾಗಿ ಹೇಳಬೇಕು ಅಂದ್ರೆ ಸ್ಟ್ರಾಟಜಿಸ್ಟ್ ನಮ್ಮ ಸುಧಾಕರ್ ಸಾಹೇಬರು. ಕಳೆದ ಚುನಾವಣೆಯಲ್ಲಿ 2023ರಲ್ಲಿ ನಾನಂತೂ ವೈಯಕ್ತಿಕವಾಗಿ ಹಾಗೂ ಪಾರ್ಟಿಯ ಪರವಾಗಿ ಯಾವುದೇ ಕಾರಣಕ್ಕೂ ಸುಧಾಕರ್ ಸರ್ ಅವ್ರು ಗೆದ್ದಿಲ್ಲ, ಈ ಸಭಾಂಗಣದಲ್ಲಿ ಕೂತಿರುವಂತ ನಾವೆಲ್ಲರೂ ಸೋತಿಲ್ಲ, ನಾವೆಲ್ಲರೂ ಸೋತಿದೀವಿ ಅಂತ ನಾನಂತೂ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಅವ್ರು ಮಾಡೋ ಕೆಲಸದಲ್ಲಿ, ಬಹುಶಃ ಚುನಾವಣೆ ಕಾರ್ಯದಲ್ಲಿ ಅವ್ರು ಮಾಡೋ ಕೆಲಸದಲ್ಲಿ ಎಲ್ಲೂ ಲೋಪ ಇರಲಿಲ್ಲ. ಚುನಾವಣೆ ಕಾರ್ಯದಲ್ಲಿ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಆಡಳಿತಾತ್ಮಕವಾಗೋ ಅಥವಾ ನಿಮಗೆ ವೈಯಕ್ತಿಕವಾಗೋ ನಮ್ಮ ಕಾರ್ಯಕರ್ತರು ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಎಲ್ಲಿ ನಾವು ಬೇಕಾದ್ರೆ ಕಿತ್ತಾಡಬೇಕು, ಕಿತ್ತಾಡಬಾರ್ದು ಅಂತ ಹೇಳಿ ಹರೀಶ್ ಅಣ್ಣವರು ಈಗಾಗಲೇ ಹೇಳಿದ್ದಾರೆ. ನಾನು ಆ ವಿಷಯಕ್ಕೆ ಹೆಚ್ಚು ಹೋಗೋದಿಲ್ಲ. ಆದ್ರೆ ಕಳೆದ 2023ನೇ ಚುನಾವಣೆಯಲ್ಲಿ ಸೋತಿರುವಂತದ್ದು ಚಿಕ್ಕಬಳ್ಳಾಪುರದ ಜನತೆ ಮತ್ತು ಚಿಕ್ಕಬಳ್ಳಾಪುರದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು. ಇವತ್ತು ಇಡೀ ರಾಜ್ಯಕ್ಕೆ ಒಬ್ಬ ಪ್ರಚಾರ ಪ್ರಿಯನನ್ನ, ಒಬ್ಬ ಲೈಮ್ ಲೈಟ್ ಸೀಕರ್ ಅನ್ನ ಕಳಿಸ್ಕೊಟ್ಟಿರುವಂತಹ ಅಪಕೀರ್ತಿ ಚಿಕ್ಕಬಳ್ಳಾಪುರ ತಾಲೂಕಿಗೆ ಬಂದಿರುವಂಥದ್ದು. ನಾನು ವೈಯಕ್ತಿಕವಾಗಿ ವಿಧಾನಸೌಧಕ್ಕೆ ಹೋದ್ಮೇಲೂ ನಮ್ಮ ಶಾಸಕರು ಬಿಡಿ, ನಮ್ಮ ಶಾಸಕರು, ನಮ್ಮ ಕಾರ್ಯಕರ್ತರು ಕೇಳೋರು, ಸರ್ ನಿಮ್ದು ಚಿಕ್ಕಬಳ್ಳಾಪುರ ಜಿಲ್ಲೆನಾ ಸರ್? ದೊಡ್ಡಬಳ್ಳಾಪುರ ಅಂದ್ರೆ ಅವ್ರ ಗ್ರಾಮಾಂತರ ಜಿಲ್ಲೆ ಅಂತ ಗೊತ್ತಿಲ್ಲ ಪಾಪ ಇಡೀ ರಾಜ್ಯದವ್ರಿಗೆ. ನಿಮ್ದು ಚಿಕ್ಕಬಳ್ಳಾಪುರ ಜಿಲ್ಲೆನಾ ಸರ್? ಯಾಕೆ ಸರ್ ರಿಸಲ್ಟ್ ಹಂಗ ಆಗೋಯ್ತು? ಡಾಕ್ಟರ್ ಅವರು ಮಂತ್ರಿಗಳಾಗಿದ್ದಂಥವ್ರು ಯಾರು, ಹೆಂಗ್ ಸರ್ ಈತ ಹೆಂಗ್ ಸರ್ ಗೆದ್ದ ಅಂತ ನಮ್ಮನ್ನ ಇಡೀ ರಾಜ್ಯದಲ್ಲಿರುವಂತವ್ರು ಪ್ರಶ್ನೆ ಮಾಡೋ ರೀತಿಯಲ್ಲಿ ಆ ರಿಸಲ್ಟ್, 2 ರಿಸಲ್ಟ್ಗಳು ಮೇಜರ್ಲಿ, ಒಂದು CT ರವಿ ಅವ್ರದ್ದು, ಒಂದು ಡಾಕ್ಟರ್ ಕೆ ಸುಧಾಕರ್ ಅವ್ರದ್ದು. ಮೊನ್ನೆನೂ ನೀವ್ ಯಾರಾದ್ರೂ ಸೋಷಿಯಲ್ ಮೀಡಿಯಾ ನೋಡಿದ್ರೆ ST ಸೋಮಶೇಖರ್ ಅವರು ಅದನ್ನ ಹೇಳಿದ್ರು ಒಂದು ವಿಡಿಯೋ. ಆ ರೀತಿಯಲ್ಲಿ ತಪ್ಪು ಡಾಕ್ಟರ್ ಅವ್ರದಲ್ಲ, ತಪ್ಪು ನಮ್ದು ಅಂತ ನಾನಂತೂ ಹೇಳ್ತಾ, ಈ ಸಭೆಯಲ್ಲಿ ಎಷ್ಟು ಜನ ನಾವು ಬೂತ್ ಅಧ್ಯಕ್ಷರಿದ್ದೀವಿ ದಯವಿಟ್ಟು ಕೈ ಮೇಲ್ ಮಾಡೋಂತ ಕೆಲಸ, ಬೂತ್ ಅಧ್ಯಕ್ಷರುಗಳು ಎಷ್ಟು ಜನ ಬಂದಿದ್ದೀವಿ ಅನ್ನೋಂಥ ಒಂದು ವೆರಿ ಗುಡ್. ಆಲ್ಮೋಸ್ಟ್ ಆಲ್ ಒಂದು 200 ಜನ ನಾವು ಬೂತ್ ಅಧ್ಯಕ್ಷರು, 200 ಜನಕ್ಕೂ ಮೇಲಿದ್ದೀವಿ. ನನ್ನ ಮಾಹಿತಿ ಪ್ರಕಾರ 252 ಬೂತ್ಗಳು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತದ್ದು. 252 ಬೂತ್ಗಳಲ್ಲಿ ಆಗ್ಲೇ ಹರೀಶ್ ಅಣ್ಣವ್ರು ಹೇಳಿದಂಗೆ, ಇವತ್ತು ಗುಜರಾತ್ ಅಲ್ಲಿ ನೀವು ಯಾರಾದ್ರೂ ಒಂದು ವಾರದ ಮುಂಚೆ ಇಂಟರ್ನೆಟ್ ನ್ಯೂಸ್ ಓದುವಂತ ಒಂದು ಪದ್ಧತಿ ಇದ್ರೆ,
17 ಮುನಿಸಿಪಲ್ ಕಾರ್ಪೊರೇಷನ್ ಎಲೆಕ್ಷನ್ ನಡೆಯುತ್ತೆ, ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ ನಡೆಯುತ್ತೆ. ಗುಜರಾತ್ ಅಲ್ಲಿ ಎಷ್ಟು ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯವರ ಆಡಳಿತದಲ್ಲಿದ್ದಾರೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಬಹುಶಃ ನನ್ನ ವಯಸ್ಸು ಎಷ್ಟಿದೆ, ಅಲ್ಲಿ ಅಷ್ಟು ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಅಧಿಕಾರದಲ್ಲಿರೋದು. ಇಷ್ಟು ವರ್ಷ ಅಧಿಕಾರದಲ್ಲಿದ್ರೂ ಸಹ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೂರತ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಸೀರೆಗಳು ಮತ್ತು ಡೈಮಂಡ್ ಗೆ ಫೇಮಸ್. ಅದು ಒಂದು ನಗರ. ಅಲ್ಲಿ ಸೂರತ್ ಅಲ್ಲಿ 150 ಕ್ಷೇತ್ರಗಳಲ್ಲಿ 115 ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಾರ್ಟಿಯ ಕಾರ್ಪೊರೇಟರ್ಗಳು ಮೊನ್ನೆ 5 ದಿನದ ಮುಂಚೆ ನಡೆದಂತ ಚುನಾವಣೆ ರಿಸಲ್ಟ್ ಅಲ್ಲಿ ಗೆದ್ದಿರೋದು. ಅಹಮದಾಬಾದ್ ಅಲ್ಲಿ 192ರಲ್ಲಿ 170 ಸೀಟುಗಳನ್ನ ಭಾರತೀಯ ಜನತಾ ಪಾರ್ಟಿ ಗೆದ್ದಿರೋದು. ನೀವೆಲ್ಲರೂ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ರಾಜಕಾರಣಿಗಳೇ ಇರೋದ್ರಿಂದ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಾವು ಏನಾದ್ರೂ 10 ಸೀಟಲ್ಲಿ 8 ಗೆಲ್ಲೋದು ಎಷ್ಟು ಕಷ್ಟ ಇದೆ. ಒಂದು ನಗರಸಭೆಯಲ್ಲಿ 31 ಸೀಟಲ್ಲಿ ನಾವು 25 ಸೀಟ್ ಗೆಲ್ಲೋದು ಎಷ್ಟು ಕಷ್ಟ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತಿಗೂ ಬಿಜೆಪಿ 120 ಸೀಟಲ್ಲಿ 115 ಸೀಟ್ ಗೆಲ್ಲುತ್ತೆ ಅಂದ್ರೆ ಯಾರು ಗೆಲ್ಸಿರೋಂಥದ್ದು? ನರೇಂದ್ರ ಮೋದಿ ಅವರು ಸೂರತ್ ಅಲ್ಲಿ ಗೆಲ್ಸಿದ್ರ? ಅಮಿತ್ ಶಾ ಅವರು ಸೂರತ್ ಅಲ್ಲಿ ಗೆಲ್ಸಿದ್ರ? ಅಲ್ಲಿ ಕಾರ್ಯವನ್ನ ಮಾಡಿ ಗೆಲ್ಸಿರುವಂತದ್ದು ಭಾರತೀಯ ಜನತಾ ಪಾರ್ಟಿಯ ಬೂತಿನ ಅಧ್ಯಕ್ಷರುಗಳು ಗೆಲ್ಸಿರುವಂತದ್ದು. ಹಾಗಾಗಿ ಚುನಾವಣೆಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗ್ಬೋದು ಅಥವಾ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಚುನಾವಣೆ ಆಗ್ಬೋದು. ಈ ಎಲ್ಲಾ ಚುನಾವಣೆಗಳಲ್ಲಿ ನಾವೇನಾದ್ರೂ ಇಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ, ಯಾಕೆಂದ್ರೆ ನನ್ನ ಅನುಭವ, ಹರೀಶ್ ಅಣ್ಣ ಹೇಳಿದ್ರು ನಾನು RSS ಬ್ಯಾಕ್ ಗ್ರೌಂಡ್ ಇಂದ ABVP ಬ್ಯಾಕ್ ಗ್ರೌಂಡ್ ಇಂದ ಬಂದೀನಿ ಅಂತ ಅವ್ರ ಬಗ್ಗೆ ಹೇಳಿದ್ರು. ನನ್ನ ಅನುಭವ ಕೇಳಬೇಕು ಅಂದ್ರೆ ನಾನು ನನ್ನ ಜೀವನದಲ್ಲಿ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಮಾಡಿಲ್ಲ. ಒಂದೇ ಒಂದು ಓಟು ಹೆಂಗ್ ಕೇಳಬೇಕು ಅಂತ ಗೊತ್ತಿಲ್ಲ. ಮುಂಚೆ ಯಾರೋ ಈಗ ನಮ್ ಸುಧಾಕರ್ ಸರ್ ತರ ಲೀಡರ್ಗಳಿಗೆ ಹತ್ರ ಇದ್ರೆ ಇಲ್ಲಿಂದ ಅಲ್ಲಿಗೆ ಏನಾದ್ರು ಕೊಡ್ಬೇಕು, ತಗೊಂಡ್ಬರ್ಬೇಕು ಅಥವಾ ಏನಾದ್ರು ತಲುಪಿಸ್ಬೇಕು ಅಂದ್ರೆ ಅಷ್ಟಕ್ ಮಾತ್ರ ನಾನು ರಾಜಕೀಯದಲ್ಲಿ ಕೆಲಸ ಮಾಡಿದ್ದಂಥದ್ದು. ಇನ್ನೇನ್ ನಮ್ ಬೂತ್ ಮುಂದೆ ಹೋಗಿ ಒಳ್ಳೆ ಇನೋವಾಲ್ ಇಳಿದ್ಬಿಟ್ಟು ಒಂದು ಶಾಲಾ ಹಾಕೊಂಡು ನಿಂತ್ಕೊಂಡ್ರೆ ಪಕ್ಕ ನಮ್ದು ಮ್ಯಾಕ್ಸ್ವೆಲ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ಸರ್ವಜ್ಞ ನಗರದಲ್ಲಿ 4 ಬೂತ್ ಇತ್ತು ಒಂದೇ ಇದರಲ್ಲಿ, BDಯಲ್ಲಿ ಹೊರತು 4 ನಾವೇ ಲೀಡ್ ಬರಿವೆ. ಹಂಗಾಗಿ ಗ್ರಾಮಾಂತರದಲ್ಲಿ ಒಂದು ಗ್ರಾಮ ಪಂಚಾಯತಿ ಏನು, ಒಂದು VSSN ಏನು, ಒಂದು MPCS ಏನು, ಒಂದು ತಾಲೂಕ್ ಪಂಚಾಯತಿ ಏನು, ಒಂದು ಜಿಲ್ಲಾ ಪಂಚಾಯತಿ ಏನು ಅನ್ನೋ ಬೇಸಿಕ್ ನಾಲೆಜ್ ಇಲ್ಲದೆ ನಾನ್ ಬಂದು ಬೂತ್ ಕಾರ್ಯದ ಬಗ್ಗೆ ನನಗ್ ಮಾತಾಡಕ್ಕೆ ಸುಧಾಕರ್ ಸರ್ ಹೇಳಿದಾಗ ನಾನು ಅಷ್ಟೇ ಹರೀಶ್ ಅಣ್ಣನ್ ತರಾನೇ ಶಾಕ್ ಆದೆ. ನಾನೇನು ಬೂತ್ ಕಾರ್ಯದ ಬಗ್ಗೆ ಅವ್ರ ಮುಂದೆ ಅವ್ರಂತ ಸ್ಟ್ರಾಟಜಿಸ್ಟ್ ಹತ್ರ ನಾವೇನ್ ಹೇಳೋದು ಅಂತ. ಆದ್ರೆ ನಮ್ ಪಾರ್ಟಿ ಬೇಸಲ್ಲಿ ನಾನು ಆಗ್ಲೇ ಹೇಳಿದೆ, ನಮ್ ಪಾರ್ಟಿ ಒಂದು ಪ್ರೆಸೆಂಟೇಶನ್ ಮಾಡಿದೆ, ಒಂದು ಫಾರ್ಮ್ಯಾಟ್ ಮಾಡ್ಕೊಂಡಿದೆ. ಆ ಫಾರ್ಮ್ಯಾಟ್ ಅನ್ನ ನಾವು ಉಪಯೋಗಿಸಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಎಲ್ಲಾ ಚುನಾವಣೆಗಳಿಗೂ, ಕೇವಲ ಡಾಕ್ಟರ್ ಸುಧಾಕರ್ ಅವರು ಒಂದು ಚುನಾವಣೆಗಲ್ಲ, ನಾವು ವೈಯಕ್ತಿಕವಾಗಿ ಒಂದು ಚುನಾವಣೆಗೆ ಸ್ಥಳೀಯ ಸಂಸ್ಥೆಗಳು ನಿಂತಿರ್ತೀವಿ. ನಾವೆಲ್ಲರೂ ಇಲ್ಲಿರುವಂತವ್ರು ಮಾಮೂಲಿ ಮನುಷ್ಯರಿದ್ದೀವಿ, ಯಾರು ಸನ್ಯಾಸಿಗಳಿಲ್ಲ. ಎಲ್ಲರಿಗೂ ರಾಜಕೀಯದಲ್ಲಿ 100% ಒಂದು ಗುರಿ ಇರಬೇಕು. ಆ ಗುರಿನ ತಲುಪಿಸ್ಲಿಕ್ಕೆ ಒಬ್ರು ಗುರು ಇರಬೇಕು. ಆ ರೀತಿಯಲ್ಲಿ ನಿಮ್ ಕ್ಷೇತ್ರದಲ್ಲಿ ಡಾಕ್ಟರ್ ಸುಧಾಕರ್ ಹೋಗಿದ್ದಾರೆ. ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಹೆಂಗ್ ನಡೆಸ್ಕೊಟ್ಟಿದ್ದಾರೆ ಅಂತ ನನಗೂ ಮಾಹಿತಿ ಇದೆ. ನನಗೂ ಗ್ರೌಂಡ್ ಅಲ್ಲಿ ಸಂಪರ್ಕ ಇರುವಂತದ್ದಿದೆ, ಸಂಬಂಧಗಳಿದಾವೆ ಮತ್ತು ಸ್ನೇಹಿತರಿದ್ದಾರೆ. ಯಾವ ರೀತಿ ಅವ್ರು ಚುನಾವಣೆಗಳು ನಡೆಸ್ಕೊಡ್ತಾರೆ, ಚುನಾವಣೆ ಹೇಗ್ ನಿರ್ವಹಿಸ್ತಾರೆ ಅನ್ನೋದು ಗೊತ್ತಿದೆ. ಆದ್ರೆ ಬೂತ್ನ ಕೆಲಸ ನಮ್ ಜವಾಬ್ದಾರಿ, ನನ್ನ ಜವಾಬ್ದಾರಿ ಅಂತ ಏನು ಹರೀಶ್ ಅಣ್ಣ ಹೇಳ್ತಾರೆ, ನನ್ನ ಜವಾಬ್ದಾರಿ ಅಂತ ಹೇಳಿ ನೀವೆಲ್ಲ ಕೆಲಸ ಮಾಡಬಹುದು. ಒಂದು ಬೂತ್ ಅಲ್ಲಿ ಎಷ್ಟು ಜನ ಬೂತ್ ಸದಸ್ಯರು ಇರ್ತಾರೆ? ಯಾರಾದ್ರೂ ಒಬ್ರು ಎದ್ದಿಂತ ಕಡೆ ಹೇಳಂಗಿದ್ರೆ ಭಾರತೀಯ ಜನತಾ ಪಾರ್ಟಿಯ ಬೂತ್ ಸಮಿತಿ ಏನ್ ರಚಿಸ್ತೀವಿ, ಬೂತ್ ಸಮಿತಿಯಲ್ಲಿ ಒಟ್ಟು ಇಲ್ಲ, ನಾನೇ ಹೇಳ್ಬಿಡ್ತೀನಿ ಸುಮ್ನೆ ಕಾಂಪ್ಲಿಕೇಶನ್ ಇರೋದಕ್ಕಿಂತ, ಒಂದು ಬೂತ್ ಸಮಿತಿಯಲ್ಲಿ 12 ಜನ ಇರ್ಬೇಕಾಗತ್ತೆ. ಬೂತ್ ಅಧ್ಯಕ್ಷರು, ಬೂತ್ ಕಾರ್ಯದರ್ಶಿ, ಇವರಿಬ್ರು ಬೂತ್ ಅಧ್ಯಕ್ಷರು, ಬೂತ್ ಕಾರ್ಯದರ್ಶಿ ಹಾಗೂ 10 ಜನ ಸದಸ್ಯರು. 10 ಜನ ಸದಸ್ಯರಲ್ಲಿ ನಾವು ಯಾವ ಫಾರ್ಮ್ಯಾಟ್ ಅಲ್ಲಾದ್ರೂ ಬೇಡಬಹುದು. ಆದ್ರೆ ಮುಖ್ಯವಾಗಿ ಭಾರತೀಯ ಜನತಾ ಪಾರ್ಟಿ ಏನ್ ಕೊಟ್ಟಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೆಯ ಸದಸ್ಯ ಬಂದು ಲಾಭಾರ್ಥಿ ಸಂಪರ್ಕ ಪ್ರಮುಖ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಲಾಭಾರ್ಥಿಗಳು ಅಥವಾ ಫಲಾನುಭವಿಗಳು ಅಂತ ನಾವೇನ್ ಹೇಳ್ತೀವಿ, ಈ ಲಾಭಾರ್ಥಿಗಳ ಸಂಪರ್ಕ ಮಾಡ್ಲಿಕ್ಕೆ ಮೊದಲನೆಯ ಸದಸ್ಯರನ್ನ ನಮಗ್ ಕೊಟ್ಟಿರ್ತಾರೆ. ಲಾಭಾರ್ಥಿ ಸಂಪರ್ಕ ಪ್ರಮುಖ. ಪ್ರತಿ ಬೂತ್ ಅಲ್ಲೂ ಈ ಲಾಭಾರ್ಥಿ ಸಂಪರ್ಕ ಪ್ರಮುಖನ ನಾವು ನೇಮಿಸಿದೀವ ಅನ್ನುವಂಥದ್ದು ಈ ಕಾರ್ಯಕ್ರಮ ಆದ್ಮೇಲೆ ನಮ್ಮ ಬೂತಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಕೂತು ಯಾರು ಲಾಭಾರ್ಥಿಗಳನ್ನ ಸಂಪರ್ಕ ಮಾಡಬೇಕು. ಲಾಭಾರ್ಥಿಗಳ ಮಾಹಿತಿ ನಿಮ್ಗೆ ಜಾಸ್ತಿ ತಲೆಗೆಡಿಸ್ಕೊಳ್ಳಂಗಿಲ್ಲ. ನೀವು ನಮ್ಮ MP ಸಾಹೇಬ್ರನ್ನ ಕೇಳಿದ್ರೆ ಅವ್ರ ಆಫೀಸಲ್ಲಿ ಶ್ರೀನಿವಾಸ್ ಅವ್ರ ಆಗ್ಬೋದು, ಶ್ರೀನಾಥ್ ಅವ್ರ ಆಗ್ಬೋದು, ಯಾರು ಬೇಕಾದ್ರೂ ನಿಮ್ಗೆ ಪ್ರತಿ ಬೂತಿನ ಲಾಭಾರ್ಥಿಗಳು ಅವರನ್ನ ಕೊಡುವಂತ, ತಲುಪಿಸುವಂತ, ಪಟ್ಟಿ ತಲುಪಿಸುವಂತ ಕೆಲಸ ಅವ್ರು ನಿಮಗೆ ಮಾಡ್ತಾರೆ.